ಎಲ್ಲದಕ್ಕೂ ಬಸವಣ್ಣಂದೊಂದು ವಚನ ತಗೊಳ್ಳೋದು, ಏನಾರ ಹೇಳೋದು. ಬಸವಣ್ಣನ ವಚನ 1, ಇವರು 99. ಹಿಂಗೆ ಹಾಕಿ 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 ಬಸವಣ್ಣವರನ್ನು ಅತಿ ಅಡ್ಡದಾರಿಗೆ ಎಳೆಯುವಂಥ ಕೆಲಸ ಮಾಡೋದನ್ನು ನೋಡಿ 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 ಬ್ಯಾಸತ್ತು. ಇದೀಗ ಬಸನಗೌಡ್ರು ಹೇಳ್ದಂಗೆ ಬಸವಣ್ಣವ್ರ ಹೆಸರು ತಗೊಳ್ಳೋದು, ಹೇಳೋದು, ವೇದಗಳನ್ನು ಬಸವಣ್ಣ ವಿರೋಧ ಮಾಡಿದ ಅಂತ ಹೇಳೋದು, ಬಸವಣ್ಣವ್ರ ಹೆಸರು ತಗೊಳ್ಳೋದು, ಬಸವಣ್ಣ ಎಲ್ಲ ದೇವರುಗಳನ್ನು ಖಂಡಿಸಿದಾನ ಅಂತ ಹೇಳೋದು, ಬಸವಣ್ಣವ್ರ ಹೆಸರು ತಗೊಳ್ಳೋದು, ಬಸವಣ್ಣ ಯಾವ ಕರ್ಮ ಸಿದ್ಧಾಂತಗಳನ್ನು, ಪುಣ್ಯ ಪಾಪಗಳನ್ನು, ಸ್ವರ್ಗ ನರಕಗಳನ್ನು ಒಪ್ಕೊಂಡಿಲ್ಲ, ಆದ್ದರಿಂದ ಬಸವಣ್ಣ ವೈದಿಕನಲ್ಲ ಅಂತ ಹೇಳೋದು. ಆಮೇಲೆ ಬಸವಣ್ಣ ಗುಡಿಗಳನ್ನು, ಗುಡಿ ಸಂಸ್ಕೃತಿಯನ್ನು ಒಪ್ಕೊಂಡಿಲ್ಲ, ಆದ್ದರಿಂದ ಗುಡಿಗಳನ್ನು ಕೆಡಿಬಿಡಬೇಕು, ಯಾರೂ ಗಿಡಿಗೆ ಹೋಗಬಾರ್ದು ಅಂತ ಹೇಳೋದು. ಆಮ್ಯಾಗ ಬಸವಣ್ಣವರು ಜಗಲಿಯ ಮೇಲಿನ ದೇವರುಗಳನ್ನು ಎಂದೂ ಒಪ್ಕೊಂಡಿಲ್ಲ, ಆದ್ದರಿಂದ ಎಲ್ಲ ದೇವರನ್ನು ಸಂಗ್ರಹ ಮಾಡಿ ಹೊಳೆಗೆ ಹಾಕಬೇಕು ಅಂತ ಹೇಳೋದು. ಆಮ್ಯಾಗ ಬಸವಣ್ಣ ಶಿವನನ್ನು, ವಿಷ್ಣುವನ್ನು, ಆಮೇಲೆ ಬಸವಣ್ಣನವರ ಹೆಸರಿನಲ್ಲಿ, ಶರಣರ ಹೆಸರಿನಲ್ಲಿ ರಾಮಾಯಣ ಮಹಾಭಾರತಗಳ ಮೇಲೆ ಹಾದರದ ಕತೆ, ಸೋದರರ ವಧೆ ಅನ್ನುವ ರೀತಿಯಲ್ಲಿ ಎಲ್ಲಿಯೋ ಒಂದೆರಡು ಪ್ರಾಸಂಗಿಕ ಮಾತುಗಳನ್ನು ತಗೊಂಡು ಬಂದು ಅದನ್ನು ಬಸವಣ್ಣವ್ರಿಗೆ, ಶರಣರಿಗೆ ಹಚ್ಚಿ ಧರ್ಮ ಹಾಳು ಮಾಡೋದು. ಆ ನಂತರ ಬಸವಣ್ಣವ್ರ ಹೆಸರು ಹೇಳಿಕೊಂಡು ಬಸವಣ್ಣವರು ನಿರ್ಗುಣ ನಿರಾಕಾರವನ್ನು ಒಪ್ಕೊಂಡಿದ್ದರು. ಹಾಗಾದರೆ ನಿರ್ಗುಣ ನಿರಾಕಾರವನ್ನೇ ಉಪಾಸಿಸುವಂಥವ್ರು ಯಾರದಾರ ಅವ್ರು ನಮ್ಮ ಸಮೀಪದವರು ಅಂತ ತಿಳ್ಕೊಂಡು ಮಸೀದಿಗಳಲ್ಲಿ ಹೋಗದೆ ಮಸೀದಿಯವರಿಗೆ ಅನುಕೂಲ ಆಗುವಂಥ ಸಭೆಗಳನ್ನು ನಡೆಸೋರು. ಕ್ರಿಶ್ಚಿಯನ್ರ ಚರ್ಚ್ನೊಳಗೆ ಹೋಗ್ಲಾರ್ದು, ಯಾಕಂದ್ರೆ ಅವ್ರ ಒಳಗೆ ಬರ್ಗೊಡಂಗಿಲ್ಲ. ಆದರೆ ಕ್ರಿಶ್ಚಿಯನ್ರಿಗೆ ಅನುಕೂಲ ಆಗುವಂಥ ಸಮಾವೇಶಗಳನ್ನು ಮಾಡೋದು. ಅಂದ್ರೆ ಒಟ್ಟು ಉದ್ದೇಶ ಏನು ಅಂದ್ರೆ ಹಿಂದೂ ಧರ್ಮವನ್ನು ಸಣ್ಣ ಮಾಡೋದು. ಹಿಂದೂ ಧರ್ಮದ ಜೊತೆಗೆ ಯಾರ್ಯಾರು ಜೋಡಿಸ್ಕೊಂಡಾರ ಅವ್ರನ್ನ ಒಬ್ಬೊಬ್ಬರನ್ನ ಕಟ್ಟಿಂಗ್ ಮಾಡ್ಕೊತ ಹೋಗೋದು. ಅದರ ಭಾಗವಾಗಿ ವೀರಶೈವರು, ಲಿಂಗಾಯತರು ಅಂತ ತಿಳ್ಕೊಂಡು 2 ಭಾಗ ಮಾಡಿ ಒಬ್ಬ ಮಾಜಿ IAS ಆಫೀಸರ್ ಅದನ್ನು ಎಷ್ಟು ನೀಚದಾನವ ಅಂದ್ರೆ ಲಿಂಗಾಯತರಿಗೂ ಮತ್ತು ವೀರಶೈವರಿಗೂ 16 ಪ್ರಭೇದಗಳಿವೆ, 16 ಭಿನ್ನ ಭೇದಗಳಿವೆ ಅವರಲ್ಲಿ ಅಂತ. ಅಲ್ಲಿ ದಿನ ಅವ್ರು ಲಗ್ನ ಮಾಡ್ಕೋತಾರೆ, ಒಬ್ಬರಿಗೊಬ್ಬರು ಎಲ್ಲ ಮಾಡಕತ್ತಾರ ಅಂತ ಹೇಳಿ, ಆಮೇಲೆ ಆ ಗೆಜೆಟ್ನಾಗ ಹಿಂಗೆ ಹೇಳ್ಯಾರ, ಈ ಗೆಜೆಟ್ನಾಗ ಹಿಂಗೆ ಹೇಳ್ಯಾರ ಅಂಥೇಳಿ ಎಲ್ಲರೂ ತಲೆ ಕೆಡಿಸೋದು. ಇಂಥ ನೀಚತನದ ಪರಮಾವಧಿಯನ್ನು ದಾಟಿ ಈ ಧರ್ಮವನ್ನು ಒಡಿಬೇಕು, ಸಂಘಟಿತ ಲಿಂಗಾಯತರನ್ನು ಒಡಿಬೇಕು. ಇವ್ರನ್ನ ಒಡೆದಿಲ್ಲಾರ್ದ ಮತ್ತೊಬ್ಬರು ನಮಗೆ ರಾಜ್ಯ ಆಳಕ್ಕೆ ಬರಂಗಿಲ್ಲ ಅನ್ನುವಂಥ ದುಷ್ಟ ಉದ್ದೇಶದಿಂದ ಇವತ್ತೇನು ಗದ್ದಿಗೆ ಮೇಲೆ ಕುಂತಂಥವ್ರು ಅದಾರ, ಇವರ ಅಡಿಯಾಳಾಗಿ ನಮ್ಮವರ, ನಮ್ಮ ಸಮೀಪದವರ, ನಮ್ಮ ಸಮಾಜವನ್ನು ಒಡೆಯುವಂಥ ನೀಚ ಕಾರ್ಯವನ್ನು ಮಾಡಲಿಕ್ಕೆ ಹೊರಟಿದ್ರು. ಇದೆಲ್ಲ ಮಾಡೋರಿಗೆ ಹಿಂಗೆ ಯಾಕೆ ಮಾಡ್ತಿರೋ, ಮಾಡಬೇಡ್ರಿ ಅಂತ ನಾ ಬೈದೆ. ನಾ ಯಾಕೆ ಬೈದೆ ಅನ್ನೋದನ್ನು ಎಲ್ಲರೂ ಹೇಳಿದರು. ಯಾಕೆ ಬೈದೆ ಅನ್ನೋದನ್ನು ಹೇಳಿದರು. ದೇವ್ರ ಬಗ್ಗೆ ಬೈತೀರಿ, ಜಗಲಿ ಮ್ಯಾಗಿನ ದೇವ್ರ ಬಗ್ಗೆ ಬೈತೀರಿ, ಶಿವನ ಬಗ್ಗೆ ಮಾತಾಡ್ತೀರಿ, ಶಿವನಿಗೆ ಒಬ್ಬಕ್ಕೆ ತೊಡಿ ಮ್ಯಾಗ, ಒಬ್ಬಕ್ಕೆ ತಲೆ ಮ್ಯಾಗ, ಈಕೆ ಇಲ್ದಾಗ ಅಕ್ಕಿನ ಗೂಡ್ ಲವ್ ಮಾಡ್ತಾನ, ಅಕ್ಕಿ ಇಲ್ದಾಗ ಈಕಿನ ಗೂಡ್ ಲವ್, ಮೆಟ್ಲೆ ಹೊಡಿಲಕ್ಕೆಲ್ಲ ನೀವು ಅವ್ರನ್ನ ಹಿಡಿದು. ನಮ್ಮ ದೇವರನ್ನು ಈ ರೀತಿ ನೀವು ಮಾಡಿದ್ರೆ, ಖಂಡನೆ ಈ ರೀತಿ ಅಪಹಾಸ್ಯಕ್ಕೆ ಒಳಮಾಡಿದ್ರೆ, ಇಂಥದ್ದ ಒಂದು ಅಪಹಾಸ್ಯವನ್ನು ಪೈಗಂಬರ್ನ ಕುರಿತು ಮಾಡಿ ತೋರ್ಸಂತ ಈಗ ಬಸನಗೌಡ ಹೇಳಿಲ್ಲ, ಈಶ್ವರಪ್ಪನವ್ರು ಹೇಳಿಲ್ಲ. ಇಂಥದ್ದ ಮಾತಾಡಿದ್ದೆ ಅಂತಂದ್ರೆ ಸರ್ ತನ್ಸೆ ಜುದಾ ಅಂದ್ರೆ ಈ ರುಂಡ ಶರೀರದಿಂದ ಬೇರೆ ಆಕ್ಕಿತ್ತು ನಿಂಬುದು. ನಾವೇನು ಅಂಥದ್ದು ಮಾಡಿಲ್ಲ, ಬರೇ ಬೈದಿನಿ ಅಷ್ಟೇ. ನಾನು ಆ ಬೈದದ್ದಕ್ಕೆ ಇವ್ರಿಗೆ ಬಹಳ ಪೆಟ್ಟು ಹತ್ತಂತ. ಯಾಕೆ ಪೆಟ್ಟು ಹತ್ತು? ನಾ ಇನ್ನೊಂದು ಮಾತು ಕೇಳ್ತೇನೆ, ನಾ ಯಾವ ಬೈಗಳ ಬೈದಿನಲ್ಲ, ಆ ಬೈಗಳ ಇವ್ರ ಆಯುಷ್ಯದಾಗ ಇವ್ರು ಎಂದೂ ಬೈದಿಲ್ಲ ಅಂತ ಇವ್ರ ಅಪ್ಪವನ್ನು ಆಣಿ ಮಾಡಲಿ, ನಾ ಬೈದದ್ದನ್ನು ಹಿಂದೆ ತಕ್ಕೋತೇನೆ.
ಈ ಎಷ್ಟು ಮಂದಿ ಸ್ವಾಮಿಗಳು ಅದಾರಲ್ಲ ನಮಗೆ ಭಾಳ ಬೈದ್ರು ಅಂತಾರಲ್ಲ, ಈ ಬೈಗಳ ನೀವು ಯಾರಿಗೂ ಒಟ್ಟ ಬೈದಿಲ್ಲ ಅಂತ ತಿಳ್ಕೊಂಡು ನಿಮ್ಮ ಅಪ್ಪ ನಿಮ್ಮವನ್ನ ಆಣಿ ಮಾಡ್ರಿ. ಗುರುಗಳದಾದ್ರೂ ಮಾಡ್ತಾರೆ, ಯಾಕಂದ್ರೆ ಅವ್ರ ಮ್ಯಾಗ ಹೋಗಿರ್ತಾರೆ. ನಿಮ್ಮ ಅಪ್ಪ ನಿಮ್ಮವನ್ನ ಆಣಿ ಮಾಡ್ರಿ, ಈ ಶಬ್ದ ನಮ್ಮ ಬಾಯಿಂದ ನಾವು ಎಂದೂ ಉಚ್ಚಾರ ಮಾಡಿಲ್ಲ ಅಂತ ಮಾಡಿದ್ರಿ ಅಂದ್ರೆ ನಾನು ಶಬ್ದನ ಹಿಂದೆ ತಕ್ಕೋತೀನಿ. ಎಲ್ಲಿ ತನ ನೀವು ಆಣಿ ಮಾಡಂಗಿಲ್ಲ ಅಲ್ಲಿ ತನ ನಾ ಹಿಂದೆ ತಕ್ಕೊಳ್ಳೋದಲ್ಲ. ಯಾಕಂತಂದ್ರೆ ನಾ ಮಾತಾಡಿದ್ದು ಭಾಳ ಕಡಿಮೆ. ನಿಮಗೆ ಮಂದಿ ಏನಂತಾರೆ ನನಗೆ, ಸ್ವಾಮೀಜಿ ನೀವು ಮಾತಾಡಿದ್ದು ಭಾಳ ಕಡಿಮೆ ರೀ, ಅವ್ರನ್ನ ಬಡಿಬೇಕಾಗಿತ್ತು ಅಂತಾರೆ. ಅಂಥ ಕೆಟ್ಟ ಮಾತಾಡ್ಯಾರ. ಒಬ್ಬ ಗಣಪತಿ ಬಗ್ಗೆ ಮಾತಾಡ್ತಾನೆ, ಒಬ್ಬ ವೀರಭದ್ರನ ಬಗ್ಗೆ ಮಾತಾಡ್ತಾನೆ, ಮತ್ತೊಬ್ಬ ರಾಮನ ಬಗ್ಗೆ ಶ್ರೀರಾಮಚಂದ್ರನ ಬಗ್ಗೆ ಮಾತಾಡ್ತಾನೆ, ಸೀತಾದೇವಿಯ ಪಾವಿತ್ರ್ಯದ ಬಗ್ಗೆ ಮಾತಾಡ್ತಾರೆ. ಇವೆಲ್ಲವುಗಳನ್ನು ಮಾತಾಡ್ತಾರೆ. ಏನು ಯಾರೂ ಕೇಳೋರ ಇಲ್ಲ ಅಂತ ತಿಳ್ಕೊಂಡಿರೋ ಹೆಂಗೋ ಅಂತ ನಾ ಇಷ್ಟೇ ಕೇಳಿದ್ದು. ಎಲ್ಲರೂ ಏನು ಬಿಡ್ರಿ ಒದರ್ತಾವು ಹೊಕ್ಕವು ಅಂದರು. ಒದರ್ತಾವು ಹೊಕ್ಕವು ಅಂತ ಎಷ್ಟು ದಿವಸ ಸುಮ್ಮಿರೋದು, ಒಂದು ದಿವಸ ಹೆಟ್ಟು ನಾನು ತಿಳ್ಕೊಂಡು ಹೆಟ್ಟಿದ್ನೆ ಅಷ್ಟೆ. ಹೆಟ್ಟಿದ ಕೂಡಲೇ ಈಗ ನನಗೇನಂತಾರೆ, ಹಿಂದೆ ಬಂದು ನಿಮ್ಮ ಕೈ ಮುಗಿತೀವಿ ಇದನ್ನು ಬಂದ್ ಮಾಡಿರಿ, ಹಿಂಗೆ ಚಾಲು ಇಟ್ರಿ ಅಂತಂದ್ರೆ ನಮ್ಮ ಮಠಗಳು ಕೀಲಿ ಹಾಕು ಪಾಳೆ ಬರ್ತೈತ್ರಿ. ಮೊನ್ನೊಬ್ಬರು ಸ್ವಾಮಿಗಳನ್ನ ಕಳಿಸಿದ್ರು ಮಧ್ಯಸ್ಥಿ ಮಾಡಕ್ಕೆ. ಅವ್ರು ಬಂದು ಅಪ್ಪೋಳ ಸತ್ತದ್ದನ್ನು ಎಷ್ಟು ದಿವಸ ಮತ್ತಿನ್ನ ಸತ್ತದ್ದಕ್ಕೆ ಬಡಿಯವ್ರಿ, ಸತ್ತದ್ದೇ ಕೆಲವೊಂದು ಸತ್ತವ್ರಂಗೆ ಸೋಗಿ ಹಾಕ್ಕೊಂಡಿರ್ತಾವೆ, ಮತ್ತು ಯಾವಾಗಾರ ವೇಳೆ ಸಿಕ್ತಂದ್ರೆ ಮ್ಯಾಲೆ ಹೇಳ್ತಾವೆ. ಅದಕ್ಕೆ ಕುಶ್ಬಿ ಎತ್ತೆತ್ತಿ ಬಡಿತಾರಲ್ಲ ಹಂಗೆ ಬಡಿಬೇಕಾಕೈತಿ. ಕುಶಿವ್ ಎಲ್ಲ ಉದ್ರ್ಯಾವತ್ತು ತಿಳ್ಕೊಂಡಿರ್ತೀವಿ, ಆದ್ರೂ ಒಂದು ಜರ ಉಳಿದಿರ್ತಾವೆ. ಅದಕ್ಕೆ ಹಿಂಗೆ ಎತ್ತದು ಮತ್ತೆ ಬಡಿದು ಹಂಗೆ ಮಾಡಿದ್ರೆ ಏನು ಜಳ 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 ಬರೀ ಕಟ್ಟಿಗೆ ಅಟ್ಟ ಉಳ್ದಿರ್ಬೇಕು, ಕುಶಿವೇನು ಉಳ್ದಿರ್ಬಾರ್ದು, ಹಂಗೆ ಬಡಿಬೇಕು. ಮುಂದೆ ಎಂದೂ ಆಯುಷ್ಯದಾಗ ಹೆಸರು ತೊಗೊಂಡಿರ್ಬಾರ್ದು. ನಮ್ಮ ದೇವ್ರದ್ದು, ನಮ್ಮ ದಿಂಡ್ರದ್ದು, ನಮ್ಮ ಧರ್ಮದ್ದು ಏನು ತೊಗೊಂಡಿರ್ಬಾರ್ದು. ಏನು ರೀ ಇದೇನು ಮಾತಾಡೋ ಮಾತುಗಳ? ನಮ್ಮ ದೇವ್ರಿಗೆ ಒಂದು ಕಡೆ ಬೈತೀರಿ, ಆಮ್ಯಾಗ ನಮ್ಮ ಕಂದಾಚಾರಗಳಂತ ನಮ್ಮ ಹಬ್ಬ ಹುಣ್ಣಿಮೆಗಳು, ಗಣಪತಿ ಹಬ್ಬ ಆ ಹಬ್ಬ ಇವೆಲ್ಲ ಕಂದಾಚಾರಗಳು. ಆಮ್ಯಾಗ ನಮ್ಮ ದೇವ್ರ ಮುಂದೆ ಅದನ್ನು ಮಾಡ್ತಾರೆ, ಇದನ್ನು ಮಾಡ್ತಾರೆ, ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ. ಪೂಜಾರಿಗಳಂದ್ರೆ ಇವರೆಲ್ಲ ದಲಾಲ್ರದಾರ ಅಂತಂದು ನೋಡ್ರಪ್ಪ. ನಮ್ಮ ದೇವ್ರ ಮುಂದಿನ ನಮ್ಮ ದುರ್ಗಾದೇವಿನೇ ಇರಲಿ, ದುರ್ಗಾ ಪರಮೇಶ್ವರನೇ ಇರಲಿ, ಯಾವ ದೇವರೇ ಇರಲಿ, ಅವ್ರ ಮುಂದೆ ಏನಾಗ್ತೈತಿ ಅದರ ಬಗ್ಗೆ ನಾವು ಅದನ್ನು ಸಮರ್ಥನೆ ಮಾಡ್ಕೊಳ್ಳಂಗಿಲ್ಲ, ಪ್ರಾಣಿ ಬಲಿಯನ್ನು. ಆದ್ರೆ ನಮ್ಮ ದೇವ್ರಿಗೇನು ಮಾತಾಡಿದ್ರಲ್ಲ, ಇಷ್ಟ ಧೈರ್ಯ ಬಕ್ರಿ ಇದ್ದವ್ರ ಬಗ್ಗೆ ಮಾತಾಡ್ತೀರಿ. ಬಕ್ರಿ ಇದ್ದೊಳಗೆ ಕುರಿಗಳ ಬಲಿಯನ್ನು ಕೊಡೋದಿಲ್ಲ, ಈಗ ಆಕಳ ಬಲಿ ಕೊಡೋಕೆ ಶುರು ಮಾಡ್ಯಾರ. ಅದರ ಬಗ್ಗೆ ಒಮ್ಮೆರ ಮಾತಾಡಿರೇನು ನೀವು ಸ್ವಾಮಿಗಳು? ಒಟ್ಟ ಮಾತಾಡಂಗಿಲ್ಲ. ನಮ್ಮ ಗಣಪತಿ ಬಂದ ಕೂಡಲೇ ನದಿ ಪ್ರದೂಷಣ ಆಗ್ತೈತಿ, ಕೆರೆ ಪ್ರದೂಷಣ ಆಗ್ತೈತಿ ಅಂತ ಶುರು ಮಾಡ್ತಾರಪ್ಪ. ಮತ್ತೊಬ್ಬರ ಸಲುವಾಗಿ ಒಟ್ಟ ಮಾತಾಡಂಗಿಲ್ಲ. ನಮ್ಮ ಚಮತ್ಕಾರಗಳು, ನಮ್ಮ ಪವಾಡಗಳು ಏನರ ಹೇಳಿದ ಕೂಡಲೇ ಇವೆಲ್ಲ ಮೂಢ ನಂಬಿಕೆಗಳು, ಅಪನಂಬಿಕೆಗಳು ಅಂತ ಹೇಳ್ತಾರೆ. ಆ ಕ್ರಿಶ್ಚಿಯನ್ರ ಅಮೇರಿಕಾದಿಂದ ಬಂದ ಸ್ಟೇಜ್ ಮ್ಯಾಗ ಚಮತ್ಕಾರದ ಶೋಗಳನ್ನು ಮಾಡ್ತಾರೆ. ಇವತ್ತಿಂತ ನಾನು ಒಬ್ಬ ಸ್ವಾಮಿನೂ ಬಾಯಿ ಬಿಚ್ಚಿಲ್ಲ ಆ ಕ್ರಿಶ್ಚಿಯನ್ರ ಚಮತ್ಕಾರಗಳಿಗೆ. ಎಲ್ಲ ಆ್ಯಕ್ಟಿಂಗ್, ಅದು ನಾಟಕ ಮಾಡ್ತಾರೆ. ಆ ನಾಟಕದ ಬಗ್ಗೆ ಇವತ್ತಿನವರೆಗೂ ಒಬ್ಬ ಸ್ವಾಮಿನೂ ಬಾಯಿ ಬಿಚ್ಚಿಲ್ಲ. ಯಾಕರಪ್ಪ? ನಂಬತ್ತಿಂದು ನಮ್ಮವ್ರಿಗೆ ಬೇಯಿದೇನು ಕಾಂಟ್ರಾಕ್ಟ್ ತೊಗೊಂಡಿರೇನು ನೀವು ಅಂತ ನಾ ಕೇಳಿದ್ದು. ಇದಕ್ಕಿಂತ ಹೆಚ್ಚಿಗೇನು ಕೇಳಿಲ್ಲ. ಆಮೇಲೆ ನಮ್ಮ ಧರ್ಮದೊಳಗೆ ದಿನಾಲು ನಿಮಗೆ ಆಶ್ಚರ್ಯ ಅನ್ನಿಸ್ತದೆ, ಪ್ರತಿ ವರ್ಷ ಒಂದು ರಾಜ್ಯದಲ್ಲಿ 45,000 to 50,000 ಹುಡುಗಿಯರು ಕಾಣೆ ಆಗ್ತಾ ಇದ್ದಾರೆ. ನೀವು ಬಹಳ ಲಕ್ಷ ಕೊಟ್ಟು ಕೇಳ್ರಿ, ಹುಡುಗಿಯರು ಎಲ್ಲಿ ಹೋದು? ಮ್ಯಾಕ್ಸಿಮಮ್ ಅತಿ ಹೆಚ್ಚು ಹುಡುಗಿಯರು ಲವ್ ಜಿಹಾದ್ನೊಳಗೆ ಹೋದು. ನಾವು ಇವರೇನು ದರಿದ್ರರಾದ ಒಂದರ ದಿವಸ ಈ ಲವ್ ಜಿಹಾದ್ ಬಗ್ಗೆ, ನಮ್ಮ ಮಕ್ಕಳ ಬಗ್ಗೆ ಮಾತಾಡ್ಯಾರೆ? ಎಲ್ಲಿಗೆ ಬಂದೈತಿ ಸ್ಥಿತಿ ಅಂತಂದ್ರೆ, ಈಗ ಸಮಾಜದೊಳಗೆ ಲಿಂಗಾಯತರ ಚರ್ಚ್ ಅಂತ ಬೋರ್ಡ್ ಹಾಕ್ಕೊಂಡ್ರು, ಬಡಿಗೇರ್ ಚರ್ಚು ಅಂತ ಬೋರ್ಡ್ ಹಾಕ್ಕೊಂಡ್ರು, ಲಂಬಾಣಿಗರ ಚರ್ಚು ಅಂತ ಬೋರ್ಡ್ ಹಾಕ್ಕೊಂಡ್ರು. ಅಂದ್ರೆ ಇಷ್ಟು ಮಂದಿನ ಧರ್ಮಾಂತರ ಮಾಡಿದರೂ ಸಹಿತ ನಿಮಗೆ ಅವ್ರ ಬಗ್ಗೆ ಒಟ್ಟ ಕಳ್ಕಳಿಲ್ಲ. ಇವ್ರು ಮತ್ತೆ ಬಾಲ ಯೇಸು ಪುರಸ್ಕಾರ ತಗೋತಾರೆ. ಇವರೇ ನಾನು ಹೇಳೋದು ಬಸವ ತಾಲಿಬಾನಿಗಳನ್ನು ಕುರಿತ ಹೇಳಕತ್ತೀನಿ. ಇವರು
ಚರ್ಚ್ನೊಳಗೆ ಹೋಗಿ ಬಾಲ ಯೇಸುವಿನ ಪುರಸ್ಕಾರಗಳನ್ನು ತಗೊಳ್ತಾರೆ. ಅಂದ್ರೇನು, ಅವರಿಗೆ ಜಾಗ ಪ್ರಶಸ್ತ ಮಾಡಿ ಕೊಡ್ಲಕ್ಕತ್ತಾರೆ. ಮಸೀದಿಗಳಿಗೆ ಹೋಗುವಂಗೆ ಜನರನ್ನು ತಯಾರು ಮಾಡೋದು ಲವ್ ಜಿಹಾದ್ದಿಂದ, ಅದಕ್ಕೆ ಹೋಗೋ ವಾತಾವರಣ ತಯಾರು ಮಾಡೋ ಕೆಲಸ ಮಾಡ್ತಾರೆ. ಯಾಕಂದ್ರೆ ಒಬ್ಬ ಸ್ವಾಮಿ, ಯಾರು ಗದಗಿನ ತೋಂಟದಾರಿ ಮಠಕ್ಕಾದಂಥ ಸ್ವಾಮಿಗಳು ನಾಗನೂರು ಮಠಕ್ಕಿದ್ದಾಗ ಖುರಾನನ್ನು ಮರಾಠಿಗೆ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದರು. ಸ್ವಂತ ಮಾಡಿ ತಮ್ಮ ಮಠದ ವತಿಯಿಂದ ಕುರಾನ ಗ್ರಂಥವನ್ನು ಪ್ರಕಟ ಮಾಡಿ ಮಂದಿಗೆ ಹಂಚಿದ್ರು. ಅಲ್ರಿ, ಒಬ್ಬರು ಲಿಂಗಾಯತ ಸ್ವಾಮಿಗಳು ಖುರಾನ ಪ್ರಿಂಟ್ ಮಾಡಿ ಹಂಚ್ತಾರ, ಆದ್ರೆ ಭಗವದ್ಗೀತಾಕ್ಕೆ ಬೈತಾರೆ. ಏನಂದರು, ಭಗವದ್ಗೀತಾ ಯುದ್ಧ ಮಾಡಂತ ಹೇಳ್ತೈತಿ. ಒಬ್ಬ ದೊಡ್ಡ ಪಂಡಿತ್ ಬಂದಿದ್ದ. ಕೆಲವೊಂದು ಲದ್ದಿ ಜೀವಿಗಳು ಅದಾವ ಅದರೊಳಗೆ, ಬುದ್ಧಿಜೀವಿಗಳಲ್ಲ, ಲದ್ದಿ ಜೀವಿಗಳು. ಸುತ್ತೂರಾಗ ಸಿದ್ದೇಶ್ವರ ಅಪ್ಪಗಳು ನಕ್ಷತ್ರ ಫಾರ್ಮ್ದೊಳಗೆ ಇದ್ದರು. ವಚನಗಳ ಮೇಲೆ ಚಿಂತನೆ ನಡೆದಿತ್ತು. ಒಬ್ಬ ಲದ್ದಿ ಜೀವಿ ಅಲ್ಲಿ ಬಂದಿದ್ದ. ನಾವು ಮಾತಾಡ್ಕೊತ ಕುಂತಿದ್ದೀವಿ. ನಾನು ಹಿಂದುತ್ವದ ಬಗ್ಗೆ ಮಾತಾಡ್ತಿದ್ದೆ, ಅವ್ರು ಲಿಂಗಾಯತದ ಬಗ್ಗೆ ಮಾತಾಡ್ತಿದ್ರು. ಮಾತಾಡ್ಕೊತ ನಾವು ಭಗವದ್ಗೀತೆ ಉಪನಿಷತ್ತುಗಳ ವಿಚಾರ ವ್ಯಕ್ತಪಡಿಸಿದಾಗ ಅದೇನು ಸಾಹಿತ್ಯನ, ಯಾವುದಾದ್ರೂ ದೇವರು ಯುದ್ಧ ಮಾಡೋಕ್ಕೆ ಹೇಳ್ತೈತೇನು, ಕೊಲ್ಲಿಕ್ಕೆ ಹೇಳುವಂಥ ಅವ ದೇವ್ರಕ್ಕನೇನು, ಹಂಗೇನು ಹಿಂಗೇನು ಅಂತೇಳಿ ಸಿಕ್ಕಾಪಟ್ಟೆ ಕೃಷ್ಣನ ಬಗ್ಗೆ ಆಕ್ಷೇಪ ಮಾಡಿದ್ರು. ಅಂದ ಕೂಡಲೇ ನಾನು ಅವಾಗೇನೂ ಅನ್ನಲಿಲ್ಲ. ಅವನು ಬಂದು ಸಿದ್ದೇಶ್ವರ ಅಪ್ಪಗಳಿಗೆ ಹೇಳಿದೆ, ಅಪ್ಪವ್ರ ಆ ಲದ್ದಿ ಜೀವಿ ಹಿಂಗಿಂಗ ಮಾತಾಡ್ತಿದ್ದನ್ರಿ, ಕೃಷ್ಣ ಯುದ್ಧ ಮಾಡಕ್ಕೆ ಹೇಳ್ತಾನ, ಹೊಡಿಬಡಿ ಅಂತ ಹೇಳೋರು ಎಂದರ ದೇವ್ರಾಕ್ಕರೇನು ಅಂತ ಕೇಳಿದ. ಆಮ್ಯಾಗ ಭಗವದ್ಗೀತಾ ಯುದ್ಧ ಮಾಡು, ಹೊಡೆದಾಡು, ಸಂಘರ್ಷ ಮಾಡು ಅಂತ ಹೇಳೋದು ಇದು ಅಧ್ಯಾತ್ಮ ಗ್ರಂಥ ಆಕೈತೇನು ಅಂತ ನಾ ಬುದ್ಧಿಯವ್ರಿಗೆ ಹೇಳಿದೆ. ಅಪ್ಪಗಳು ನನಗೇನಂದ್ರು, ನಾಳೆ ಮುಂಜಾನೆ ಅವ್ರಿಗೊಂದು ಪ್ರಶ್ನೆ ಕೇಳ್ರಿ. ಏನಂತ, ನಮ್ಮ ಲಿಂಗಾಯತ ಧರ್ಮದ ಲಿಂಗಾಯತ ತತ್ವಜ್ಞಾನದಲ್ಲಿ ಗಣಾಚಾರ ಅಂತ ಒಂದು ಐತಲ್ಲ, ಹಂಗಂದ್ರೆ ಏನು ಅಂತ ಕೇಳ್ರಿ ಅವಾಗ ಅಂತ. ನಮ್ಮ ಮರುದಿವ್ಸ ಮುಂಜಾನೆ ಆ ಲದ್ದಿ ಜೀವಿಗೆ ಕೇಳಿದೆ, ಈ ಪಂಚಾಚಾರಗಳಲ್ಲಿ ಗಣಾಚಾರ ಅಂತ ಒಂದು ಐತಲ್ಲ, ಅದ್ರದ್ದು ಏನು ಕೆಲಸ ಅಂತ ಕೇಳಿದೆ. ಅದೂರೇ ಧರ್ಮಕ್ಕೆ ಸಂಕಟ ಬಂದಾಗ ಬೇಕಾದವ್ರನ್ನ ಕೊಂದ್ರು ನಡಿತೈತಿ ಧರ್ಮ ಉಳಿಸೋ ಸಲುವಾಗಿ. ಮತ್ತು ನಿನ್ನೆ ಕೃಷ್ಣ ಹೇಳಿದ್ದು ತಪ್ಪಂದು, ಇವತ್ತಿದು ಹೆಂಗೆ ಸರಿ ಆಕಾಯ್ತು ಮಾಸ್ತರ್ ಅಂದೆ. ನಾವಾಗ ಇವತ್ತಿನ ತನಕ ಮಾಸ್ತರ್ ತಲೆ ಎತ್ತಿಲ್ಲ. ಮತ್ತೊಬ್ಬರಿಗೆ ಮಾತಾಡೋದು ಬಹಳ ಸುಲಭ. ಹಿಂಗೆ ನಮ್ಮ ಮಂದಿ ತಲೆ ಕೆಡಿಸ್ಯಾರ ಇವರು. ನಾ ಈ ಮಾತುಗಳನ್ನು ಯಾಕೆ ಹೇಳಿದೆ ಅಂತಂದ್ರೆ, ಹಿಂಗೆ ಮೇಲಿಂದ ಮೇಲೆ ಮಾಡ್ತಿರ್ತಾರೆ. ಚರ್ಚ್ಗಳ ಬಗ್ಗೆ ಮಾತಾಡೋದಿಲ್ಲ. ಓಣಿಗೊಂದು ಚರ್ಚ್ ಆಗ್ಯಾವ್ರಿ. ಆಮ್ಯಾಗ ಇನ್ನೊಂದು ಹೇಳ್ತೀನಿ, ಬೀದರ್ ಜಿಲ್ಲಾದಾಗ ಇದ್ದಷ್ಟು ಚರ್ಚ್ ರಾಜ್ಯದೊಳಗೆ ಯಾವ ಜಿಲ್ಲಾದಾಗೂ ಇಲ್ಲ. ಯಾಕಂದ್ರೆ ಬೀದರ್ ಜಿಲ್ಲಾದೊಳಗೆ ಬಸವ ತತ್ವ ಪ್ರಚಾರಕರು ಅತಿ ಹೆಚ್ಚದಾರ. ಅಲ್ರಿ, ಬಸವಣ್ಣನ ಈ ಸ್ಥಿತಿಗೆ ಒಯ್ದಿಡ್ತೀರಿ ನೀವು, ನಮಗೆ ಸಿಟ್ಟು ಬರ್ಲಕ್ಕಿಲ್ಲ. ನಮ್ಮ ಮಹಾತ್ಮನನ್ನು ಈ ರೀತಿ ಬಳಸ್ಕೊಂಡು ಹಿಂದೂ ಧರ್ಮವನ್ನು ನೀವು ಅವಹೇಳನ ಮಾಡ್ತಾ 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 ಮತ್ತೊಬ್ಬರ ಧರ್ಮಕ್ಕೆ ದಾರಿ ಮಾಡಿಕೊಡ್ತೀರಿ ಅಂದ್ರೆ ನಿಮಗೆ ಯಾರ ಬಗ್ಗೆನೂ ಚಿಂತಿಲ್ಲ. ಓಣಿಗೊಂದೊಂದು ಚರ್ಚ್ ತಲೆ ಎತ್ತಿದ್ರು ಇವ್ರಿಗೆ ಅದರದ್ದೇನೂ ಚಿಂತಿಲ್ಲ. ಆದ್ರೆ ಗುಡಿಗಳ ಕಟ್ಟಬಾರ್ದು ಅಂತಾರೆ. ತಾಯಂದಿರು ಕುಂಕುಮ ಹಚ್ಕೋಬಾರ್ದು. ನಾ ಅವ್ರಿಗೆ ಕೇಳಿದೆ, ನೋಡ್ರಪ್ಪ ಪುಣ್ಯಾತ್ಮರೇ, ನೀವು ಯಾರು ಬಸವಣ್ಣವ್ರು, ನನಗೆ ಇನ್ನೊಂದು ಸಿಟ್ಟು ಅವ್ರ ಮ್ಯಾಗ ಯಾಕೆ ಬರ್ತಿತ್ತು ಅಂದ್ರೆ, ಬಸವ ತತ್ವ ಚೆನ್ನಾಗಿ ತಿದ್ದಿ ಮಾಡಿ ಅದನ್ನೇನು ನಿಮಗೆ ಹೆಂಗೆ ಬೇಕು ಹಂಗೆ ಹೇಳ್ಕೊಳಕ್ಕೆ ಕಲ್ತೀರಿ. ಆದ್ರೆ ಬಸವ ತತ್ವದಂಗೆ ನಡ್ಕೊಳ್ಳೋರು ಒಬ್ಬರ ಅದಿರೇನು ನೀವು ಅಂತ ಕೇಳಿದ್ನ. ಅವ್ರಿಗೆ ಅದು ಸಿಟ್ಟು ಬಂತು ನೋಡ್ರಿ. ಸಿಟ್ಟು ಬಂದ ಕೂಡಲೇ ಇನ್ನು ಎಲ್ಲ ಕಡೆ ಹೋಗಿ ಕೇಳಿಗೇಳ್ಯಾನಂತ ಇವ್ನು ಜಿಲ್ಲಾ ಬಂದಿ ಮಾಡ್ರಿ, ಅವ್ನು ಜಿಲ್ಲಾ ಬ್ಯಾನ್ ಮಾಡ್ರಿ ಅಂತ ತಿಳ್ಕೊಂಡು ಹೋಗಿ ಸರ್ಕಾರದವ್ರ ಹತ್ರ ಕುಂತು ಕೂಡಲೇ ಅವರು ಒಂದು 4 ಮಂದಿನ ಕಳಿಸೋದು. ಕಾಡು ಸಿದ್ದೇಶ್ವರ ಸ್ವಾಮಿ ಭಾಷಣದಿಂದ ಇಲ್ಲಿ ದಂಗೆಗಳಾಗುವ ಸಾಧ್ಯತೆ ಇದೆ ಅಂತ. ಇಲ್ಲಿನೂ ನಿನ್ನ ಜಮಖಂಡ್ಯಾಗ ಒಂದು 10 ಹಂದಿ ಹೋಗಿದ್ದು. ಅವು ಹಂದೆಣ್ಣುಗಳು ಹೋಗಿ ಅಪ್ಲಿಕೇಶನ್ ಕೊಡೋ ಪ್ರಯತ್ನ. ನಾ ಅಂಥವ್ನು ಭಾಳ ತೊಗೊಳೋದಿಲ್ಲ, ಯಾರ ಹೆಸರು ತೊಗೊಳೋದು. ಯಾಕಂದ್ರೆ ಹಂದಿಗೂಡು ಕುಸ್ತಿ ಹಿಡಿಬಾರ್ದು ಯಾವಾಗಲೂ. ಅವನೇನು ಗೆದ್ದರೂ ಅರ್ಥ ಇಲ್ಲ, ಸೋತರೂ ಅರ್ಥ ಇರಂಗಿಲ್ಲ. ಅದಕ್ಕೆ ಮೈಗೆ ಹೊಲಸು ಹಚ್ಕೊಂಡ ಬರ್ತೈತಿ ಅಂತೇಳಿ. ಆದರೆ ಎಷ್ಟು ಜೋರಾಗಿ ಹಂದಿಗಳು ಚೀರ್ತಾವಲ್ಲ ತಿಳ್ಕೊಳ್ಬೇಕು, ಒದತ್ತು ಜೋರಾಗಿ ಬಿದ್ದೈತಿ ಇವಕ್ಕಂತ.
ಕಳಿಗೆ ಹತ್ತಿದಾಗ ಒದರ್ತಾವೆ, ಇರ್ಲಿಕ್ಕಂದ್ರೆ ಒದರಂಗಿಲ್ಲ. ಅವ ಕುಂಕುಮದ ಬಗ್ಗೆನ ಒದರಲ್ನಾಕ,